ನ್ಯೂಸ್ ಚಾನೆಲ್ನಲ್ಲಿ ನಮ್ಮ ಸುದ್ದಿ ನಿಖರ, ನಮ್ಮ ನಿಲುವು ಜನಪರ, ವಸ್ತುನಿಷ್ಠ ವಿಶ್ವಾಸಾರ್ಹ ಸುದ್ದಿಗಾಗಿ ವೀಕ್ಷಿಸಿ ಉದಯ ನ್ಯೂಸ್ ಚಾನೆಲ್. ನಮಸ್ಕಾರ. ನಾಡು ನುಡಿ, ಕಲೆ, ಸಂಸ್ಕೃತಿ ಹಾಗೂ ಜನಜೀವನಕ್ಕೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು ನಮ್ಮ ಜನಕ್ಕೆ ಆತ್ಮೀಯ ಸ್ವಾಗತ. ದುಬಾರಿ ಶುಲ್ಕ ಮತ್ತು ಡೊನೇಷನ್ ಹಾವಳಿಯಿಂದ ಶಿಕ್ಷಣ ಕ್ಷೇತ್ರ ತತ್ತರಿಸಿರುವ ಇಂದಿನ ದಿನಗಳಲ್ಲಿ ವಂತಿಗೆ ಪಡೆಯದೆ, ಅನಗತ್ಯ ಶುಲ್ಕ ಪಡೆಯದೆ ಎಲ್ಲ ವರ್ಗಗಳಿಗೂ ಶಿಕ್ಷಣ ನೀಡೋ ಸೇವಾ ಮನೋಭಾವನೆಯ ಶಾಲಾ ಕಾಲೇಜುಗಳು ವಿರಳ ಅನ್ನಬಹುದು. ಆದರೆ ಹಿರಿಯ ಗಾಂಧಿವಾದಿ ಹಾಗೂ ಭಾರತ ಸೇವಾದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಸ್ಥಾಪಿಸಿರುವ ಬೆಂಗಳೂರಿನ ಸೇವಾದಳ ಶಾಲೆ ಈ ಮಾತಿಗೆ ಅಪವಾದ. ಈ ಸೇವಾದಳ ಶಾಲೆ ಸೇವೆಗಾಗಿ ಬಾಳು ಎಂಬ ಗಾಂಧಿ ತತ್ವದ ಆಧಾರದಲ್ಲಿ ಹೆಜ್ಜೆ ಹಾಕ್ತಿದೆ. ಈವರೆಗೆ ಅಪಾರ ಸಂಖ್ಯೆಯ ಪ್ರಾಮಾಣಿಕ ನಾಗರಿಕರನ್ನ ತಯಾರು ಮಾಡಿ ದೇಶ ಸೇವೆಗೆ ಅರ್ಪಿಸಿದೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಬೆಂಗಳೂರಿನ ವಿಧಾನಸೌಧದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಕುಮಾರಕೃಪಾ ಬಡಾವಣೆಯ ಶಿವಾನಂದ ಸರ್ಕಲ್ನಿಂದ ಹೋಗುವ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಮುಂಭಾಗದಲ್ಲೇ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿ ಅನುಯಾಯಿ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಸ್ಥಾಪಿಸಿರುವ ಸೇವಾದಳ್ ವಿದ್ಯಾಸಂಸ್ಥೆ ಇದೆ. ಕುಮಾರಕೃಪಾ ಬಡಾವಣೆ ಬೆಂಗಳೂರಿನಲ್ಲೇ ಪ್ರತಿಷ್ಠಿತ ಬಡಾವಣೆ. ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸ, ಗೃಹ ಕಚೇರಿ, ಅಶೋಕ ಹೋಟೆಲ್, ಗಾಲ್ಫ್ ಕ್ಲಬ್, ಗಾಂಧಿ ಭವನ, ಚಿತ್ರಕಲಾ ಪರಿಷತ್, ಕುಮಾರಕೃಪಾ ಅತಿಥಿ ಗೃಹಗಳಂತಹ ಪ್ರತಿಷ್ಠಿತ ಕಟ್ಟಡಗಳಿರುವ ರಸ್ತೆಯಲ್ಲೇ ಭಾರತ್ ಸೇವಾದಳ್ ಶಾಲೆ ಇರುವುದು ಹೆಮ್ಮೆಯ ವಿಷಯ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಮಾಜಿಕ ಸೇವೆಗಾಗಿ ಗಾಂಧಿವಾದಿ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಭಾರತ್ ಸೇವಾದಳ್ ಸಂಸ್ಥೆಯನ್ನ ಸ್ಥಾಪಿಸಿದರು. ದೇಶದ ಪ್ರಗತಿ ಆಗಬೇಕಾದರೆ ಪ್ರತಿಯೊಬ್ಬರಿಗೂ ಮೌಲ್ಯಾಧಾರಿತ ಶಿಕ್ಷಣ ಅಗತ್ಯ ಎಂಬುದನ್ನು ಪ್ರತಿಪಾದಿಸುತ್ತಿದ್ದ ಎನ್ಎಸ್ ಹರ್ಡೀಕರ್ ಭಾರತ ಸೇವಾದಳ ಸಂಸ್ಥೆಯಡಿ ಶಾಲೆಯೊಂದನ್ನು ಆರಂಭಿಸಲು ನಿರ್ಧರಿಸಿದರು. ಹರ್ಡೀಕರ್ ಅವರ ಕನಸು 1980ರಲ್ಲಿ ಸಾಕಾರಗೊಂಡಿತು. ಬೆಂಗಳೂರಿನ ಕುಮಾರಕೃಪಾ ಬಡಾವಣೆಯಲ್ಲಿ ಈ ಶಾಲೆಯನ್ನ ಆರಂಭಿಸಲಾಯಿತು.
ಆಗಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಶಾಲೆಗೆ ಸರ್ಕಾರಿ ಜಾಗವನ್ನ ನೀಡಿ ಪ್ರೋತ್ಸಾಹಿಸಿದರು. ಶಾಲೆಯ ಉದ್ಘಾಟನೆಯನ್ನು ಕೆಂಗಲ್ ಹನುಮಂತಯ್ಯನವರೇ ನೆರವೇರಿಸಿದ್ದರು. ಶಾಲೆಯ ಆರಂಭದಿಂದಲೂ ರಾಜ್ಯದ ಮುಖ್ಯಮಂತ್ರಿ ಶಾಲೆಯ ಗೌರವಾಧ್ಯಕ್ಷರಾಗಿರುತ್ತಾರೆ. ಉಳಿದಂತೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, 11 ಜನ ಕಾರ್ಯಕಾರಿ ಮಂಡಳಿ ಸದಸ್ಯರಿರುತ್ತಾರೆ. ಉಳಿದಂತೆ ಪ್ರತಿ ಜಿಲ್ಲೆಯಿಂದ ಒಬ್ಬರು ಸದಸ್ಯರಿರುತ್ತಾರೆ. ಪ್ರಸಕ್ತ ಮುಖ್ಯಮಂತ್ರಿ ಗೌರವಾಧ್ಯಕ್ಷರಾಗಿದ್ದರೆ ಎಚ್.ಎಂ. ಗುರುಸಿದ್ದಪ್ಪ ಸ್ವಾಮಿ ಅಧ್ಯಕ್ಷರಾಗಿ, ಬಿಸಿ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತ್ ಸೇವಾದಳ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಸೇರಿದಂತೆ 16 ಮಂದಿ ಶಿಕ್ಷಕ ವರ್ಗವಿದೆ. ಬೆಂಗಳೂರಿನ ಭಾರತ ಸೇವಾದಳ ಶಾಲೆಯಲ್ಲಿ ಯಾವುದೇ ಡೊನೇಷನ್ ಇಲ್ಲವೇ ಇಲ್ಲ. ಡೊನೇಷನ್ ಇಲ್ಲ ಅಂದ್ರೆ ಶಾಲೆ ಚೆನ್ನಾಗಿರಲ್ಲ ಅನ್ನೋ ಮನಸ್ಥಿತಿ ನಮ್ಮ ಜನರಲ್ಲಿ ಆವರಿಸಿಕೊಂಡಿದೆ. ಅಂಥವರು ಭಾರತ ಸೇವಾದಳ ಶಾಲೆಗೆ ಒಮ್ಮೆ ಭೇಟಿ ನೀಡಿ ಇಲ್ಲಿನ ಮಕ್ಕಳ ಪ್ರತಿಭೆಯನ್ನ ನೋಡಿದ್ರೆ ಅರ್ಥವಾಗುತ್ತೆ. ಬೆಂಗಳೂರಿನ ಕುಮಾರಕೃಪಾ ಬಡಾವಣೆಯಲ್ಲಿರುವ ಭಾರತ್ ಸೇವಾದಳ್ ಶಾಲೆಯಲ್ಲಿ ಸುಮಾರು 400ಕ್ಕೂ ಅಧಿಕ ಮಕ್ಕಳಿದ್ದಾರೆ. ಇಲ್ಲಿ ಪ್ರೀ ನರ್ಸರಿಯಿಂದ 10ನೇ ತರಗತಿಯವರೆಗೂ ಓದಲು ಅವಕಾಶ ಇದೆ. ಪ್ರತಿನಿತ್ಯ ಶಾಲೆಯ ಆವರಣದಲ್ಲಿ ನಡೆಯುವ ಪ್ರೇಯರ್ಗೆ ಮಕ್ಕಳು ಶಿಸ್ತುಬದ್ಧವಾಗಿ ಬಂದು ನಿಲ್ಲುವುದನ್ನು ನೋಡುವುದೇ ಒಂದು ಆನಂದ. ಬ್ಯಾಂಡ್ ಸೆಟ್ನೊಂದಿಗೆ ಮಕ್ಕಳು ಪ್ರಾರ್ಥನೆ, ರಾಷ್ಟ್ರಗೀತೆ ಹಾಡುವ ದೃಶ್ಯ ಮೈ ನವಿರೇಳಿಸುತ್ತದೆ.
ಪ್ರಾರ್ಥನಾ ಸಭೆ ಮುಗಿದ ಮೇಲೆ ಅದೇ ಶಿಸ್ತಿನಲ್ಲಿ ಸಾಲಾಗಿ ವಿದ್ಯಾರ್ಥಿಗಳು ತರಗತಿಗೆ ತೆರಳುತ್ತಾರೆ. ಭಾರತ್ ಸೇವಾದಳ್ ಶಾಲೆಯ ಪ್ರತಿ ತರಗತಿಗಳ ಕೊಠಡಿಗಳಲ್ಲೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಮಹನೀಯರ ಭಾವಚಿತ್ರಗಳನ್ನು ಹಾಕಲಾಗಿದೆ. ಇದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹೋರಾಟಗಾರರ ಬಗ್ಗೆ ಪರಿಚಯ ಇರಲು ಸಾಧ್ಯ. ಗಾಂಧಿ ತತ್ವಗಳ ಅಡಿಪಾಯದ ಮೇಲೆ ಸಾಗುತ್ತಿರುವ ಭಾರತ್ ಸೇವಾದಳ್ ಸಂಸ್ಥೆ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದೆ ಎನ್ನುವ ಮುಖ್ಯೋಪಾಧ್ಯಾಯಿನಿ ಎಚ್.ಟಿ. ಲಲಿತಮ್ಮ ನಮ್ಮ ಶಾಲೆಯಲ್ಲಿ ದೇಶಭಕ್ತಿ, ನಾಡ ಸಂಸ್ಕೃತಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವುದಾಗಿ ಹೇಳುತ್ತಾರೆ. ಸರ್, ಸೇವಾದಳ ಅಂದರೆ ಇದು ಒಂದು ರಾಜ್ಯ ಮಟ್ಟದ ಸಂಸ್ಥೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಹುಟ್ಟಿಕೊಂಡಂಥ ಸಂಸ್ಥೆ ಇದು. ಇದಕ್ಕೆ ಒಂದು ಸಂಸ್ಥೆ, ಈ ಸಂಸ್ಥೆಯಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಕೋಶಾಧ್ಯಕ್ಷರು, ಇದಲ್ಲದೆ ಇ.ಸಿ. ಮೆಂಬರ್ಸ್ ಅಂತ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಒಬ್ಬೊಬ್ಬ ಇ.ಸಿ. ಮೆಂಬರ್ ಇರ್ತಾರೆ. ರಾಜ್ಯವ್ಯಾಪಿ ಸಂಸ್ಥೆ. ಇಲ್ಲಿ ಸುಮಾರು ಲಕ್ಷಾಂತರ ಸೇವಾದಳ ಸಂಘಟನೆಗಳು ಇದೆ. ಇದು ಅಧ್ಯಕ್ಷ ಗುರುಸಿದ್ದಸ್ವಾಮಿಯವರ ಸಾರಥ್ಯದಲ್ಲಿ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ನಾವು ಈ ಸಂಸ್ಥೆಗೆ ಬಂದು 19 ವರ್ಷ ನಡೀತಾ ಇದೆ. ಅಂದಿನಿಂದ ಇಲ್ಲಿಯ ತನಕ ಗಾಂಧೀಜಿಯ ತತ್ವದ ಆಧಾರದ ಮೇಲೆ ಯಾವ ಡಾಕ್ಟರ್ ನಾಸು ಹರ್ಡಿಕರ್ ಅವರು ಸ್ಥಾಪಿಸಿರುವಂತಹ ಈ ಒಂದು ಭಾರತ್ ಸೇವಾದಳ ಇಲ್ಲಿಯ ತನಕ ಅವಿರತವಾಗಿ ಸೇವೆಯನ್ನು ಕೊಡುತ್ತಾ ರಾಜ್ಯಾದ್ಯಂತ ಯುವ ಸಂಘಟನೆಗಳನ್ನು ಮಾಡುತ್ತಾ ದೇಶ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಈಗೊಂದು ಪುಟ್ಟ ವಿರಾಮ. ಪ್ರತಿನಿತ್ಯದ ಬದುಕಿನಲ್ಲಿ ಏನೋ ಗೊಂದಲ, ಅಸಮಾಧಾನ, ಕ್ಷಣದ ನಿರ್ಧಾರಗಳ ಭಯಾನಕ ಪರಿಣಾಮಗಳು, ಕೌಟುಂಬಿಕ ಕಲಹ, ಹದಿಹರೆಯದ ವಯಸ್ಸಿನ ತುಮುಲ, ಈ ಎಲ್ಲ ಮಾನಸಿಕ ಒತ್ತಡ ಸಮಸ್ಯೆಗಳಿಗೆ ಉತ್ತರ ಇಲ್ಲಿದೆ. ವೀಕ್ಷಿಸಿ ಸಾಂತ್ವನ ನೇರ ಪ್ರಸಾರ ಪ್ರತಿ ಶನಿವಾರ ಬೆಳಗ್ಗೆ 10:30ಕ್ಕೆ. ವಿರಾಮದ ನಂತರ ಮತ್ತೆ ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ಸೇವಾದಳ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಸೇವಾ ಮನೋಭಾವನೆ ಇದ್ದರಷ್ಟೇ ಸಾಧ್ಯ. ಯಾಕೆಂದ್ರೆ ಇಲ್ಲಿನ ಶಿಕ್ಷಕರಿಗೆ ನೀಡೋ ವೇತನ ತೀರಾ ಕಡಿಮೆ. ವೇತನ ಕಡಿಮೆ ಅಂತ ಗೊತ್ತಿದ್ದು ಇಂಥ ಸಂಸ್ಥೆಯಲ್ಲಿ ಸೇವೆ ಮಾಡಬೇಕು ಅಂತಾನೆ ಕೆಲವರು ಇಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಭಾರತ್ ಸೇವಾದಳ್ ಶಾಲೆಯಲ್ಲಿನ ಪ್ರೀ ನರ್ಸರಿ ತರಗತಿಗೆ ಬರುವ ಪುಟಾಣಿಗಳಿಗೆ ಆಟ ಪಾಠಗಳ ಜೊತೆಗೆ ಇಲ್ಲಿನ ಸಿಬ್ಬಂದಿಗೆ ತಿಂಡಿ ತಿನಿಸು ತಿನ್ನಿಸುತ್ತಾರಲ್ಲದೆ ನಿದ್ದೆ ಬಂದ ಮಕ್ಕಳನ್ನ ಮಲಗಿಸುವ ವ್ಯವಸ್ಥೆ ಸಹ ಇಲ್ಲಿದೆ. ನರ್ಸರಿಯಿಂದ ಹಿಡಿದು ಪ್ರಾಥಮಿಕ ತರಗತಿಗಳಲ್ಲಿ ಆಯಾಯ ವಯೋಮಾನಕ್ಕೆ ಅನುಗುಣವಾಗಿ ಪ್ರಾಣಿ, ಪಕ್ಷಿ, ವಾಹನಗಳು, ತರಕಾರಿ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಚಿತ್ರಪಟಗಳನ್ನು ತೂಗು ಹಾಕಲಾಗಿದೆ.
ಶಾಲೆಯಲ್ಲಿ ಶಿಸ್ತಿನ ಜೊತೆಗೆ ಉತ್ತಮ ಅಕ್ಷರಾಭ್ಯಾಸ ನಡೆದಿದೆ. ಇಪ್ಪತ್ತು ವರ್ಷಗಳಿಂದ ಶಿಕ್ಷಕಿಯಾಗಿ ದುಡಿಯುತ್ತಿರುವ ಧನಲಕ್ಷ್ಮಿ ಅವರ ಪ್ರಕಾರ ಭಾರತ್ ಸೇವಾದಳ ಶಾಲೆ ಬೇರೆ ಶಾಲೆಗಳಿಗಿಂತ ಭಿನ್ನ. ಸೊ ಇಲ್ಲಿನ ಡಾಕ್ಟರ್ NS ಹರ್ಡಿಕರ್ ಭಾರತ್ ಸೇವಾದಳ ಶಾಲೆ ಭಾರತ್ ಸೇವಾದಳದ ಅಡಿಯಲ್ಲಿ ನಡೀಕೊಂಡು ಬರ್ತಾ ಇದೆ ಸರ್. ಈ ಶಾಲೆಯಲ್ಲಿ ಮಕ್ಕಳು ಎಲ್ಲಾ ವರ್ಗದ ಜನ ಇದ್ದಾರೆ. ಬೇರೆ ಶಾಲೆಗಳಲ್ಲಿ ಇಂಟರ್ವ್ಯೂ ಮಾಡಿ ಮೊದಲಲ್ಲಿ ದೊಡ್ಡ ವರ್ಗದವ್ರನ್ನೇ ಸೇರಿಸ್ಕೊಳ್ತಾರೆ. ಇಲ್ಲಿ ಆ ತರ ನೋಡೋದಿಲ್ಲ. ಎಲ್ಲಾ ವರ್ಗದ ಮಕ್ಕಳಿಗೂ ಸರಿಸಮಾನವಾದ ಶಿಕ್ಷಣ ಕೊಡ್ತೇವೆ. ಮುಖ್ಯವಾಗಿ ಇವಾಗಿನ ಯುವ ಪೀಳಿಗೆಗೆ ಬೇಕಾದಂತ ದೇಶ ಪ್ರೇಮ, ದೇಶಭಕ್ತಿ ಮತ್ತೆ ನೀತಿ ಸರ್, ಅದನ್ನ ನಮ್ಮ ಶಾಲೆಯಲ್ಲಿ ಬಹಳ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ರಾಷ್ಟ್ರ ನಾಯಕರ ಜಯಂತಿಯನ್ನು ಮಾಡುವಾಗ ಅದರ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಕ್ಕಳಿಗೆ ಆ ನೀತಿನ ಹಾಗೆ ಕಂಟಿನ್ಯೂ ಮಾಡೋ ತರ ಇದು ಮಾಡಿದೆ. ಬೇರೆ ಎಲ್ಲ ಶಾಲೆನೂ ನೋಡ್ಕೊಂಡು ಬಂದಾಗ ನಮ್ಮ ಶಾಲೆಯಲ್ಲಿ ಇರುವಂತ ಸರ್ವಿಸ್ಸು ಬೇರೆ ಶಾಲೆಗಳಲ್ಲಿ ಬಹಳ ಕಡಿಮೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಭಾರತ್ ಸೇವಾದಳ ಶಾಲೆಯಲ್ಲಿ ಉತ್ತಮವಾದ ಕಂಪ್ಯೂಟರ್ ಕಲಿಕಾ ವಿಭಾಗ, ಗ್ರಂಥಾಲಯಗಳ ಸೌಲಭ್ಯವಿದೆ. ಇಲ್ಲಿ ಪ್ರತಿದಿನದ ರಾಷ್ಟ್ರೀಯ, ರಾಜ್ಯದ ಪ್ರಮುಖ ಸುದ್ದಿಗಳನ್ನ ಶಾಲೆಯ ಆವರಣದಲ್ಲಿರುವ ಬೋರ್ಡ್ನಲ್ಲಿ ಬರೆಯಲಾಗುತ್ತೆ. ಬೇರೆ ಶಾಲೆಗಳಲ್ಲಿ ನಮ್ಮ ಶಾಲೆಯಲ್ಲಿರುವಷ್ಟು ಶಿಸ್ತು ಇರಲು ಸಾಧ್ಯವೇ ಇಲ್ಲ ಅಂತಾರೆ ಇತ್ತೀಚೆಗೆ 2 ವರ್ಷಗಳ ಹಿಂದಷ್ಟೇ ಶಿಕ್ಷಕಿಯಾಗಿ ಸೇರ್ಪಡೆಗೊಂಡಿರುವ ಶಾರದಾ ಮೇಡಮ್. ಇಲ್ಲಿ ಮುಖ್ಯ ನನಗಿಷ್ಟ ಆಗಿದ್ದು ಶಿಸ್ತು. ಆ ಶಿಸ್ತು ಮಕ್ಕಳಲ್ಲಿ ಎಷ್ಟಿದೆ ಅಂದರೆ, ಶಿಕ್ಷಕರು ಬರ್ತಾ ಇದ್ದಾರೆ ಅಂದರೆ ಆಯಿತು, ಅವರು ತಮ್ಮದೇ ಆದ ಒಂದು ಶಿಸ್ತಿನಿಂದ ಅವರ ವರ್ಕ್ ಏನಿದೆ ಅದನ್ನು ಅವರು ಮಾಡ್ಕೊಳ್ತಾರೆ. ಕಂಪ್ಯೂಟರು ಅಷ್ಟೇ, ಏನಾದರೂ ಆಗಲಿ ಮಕ್ಕಳು ಕಂಪ್ಯೂಟರ್ ಬಗ್ಗೆ ವಿಷಯ ಆಗಿರಲಿ ಏನಾದರೂ ತುಂಬ ಕುಲಂಕುಷವಾಗಿ ತಿಳ್ಕೊಂಡಿದ್ದಾರೆ. ಯಾವೇ ವಿಷಯ ಆಗಲಿ, ಸಬ್ಜೆಕ್ಟ್ ಬಗ್ಗೆ ಆಗಲಿ ಏನೇ ಆಗಲಿ, ತುಂಬ ಶಿಸ್ತು ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ವರ್ಕ್ ನಾನು ಬಂದು 2 ವರ್ಷ ಆದ್ರೂ ನಮಗೆ ತುಂಬ ಸಹಾಯ ಎಲ್ಲ ಕಡೆಯಿಂದ, ಅಂದರೆ ನಮ್ಮ ಪರ್ಸ್ನಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಮುಖ್ಯ ಶಿಕ್ಷಕಿ ಏನಿದ್ದಾರೆ HT ಲಲಿತಾ ಮೇಡಮ್ ಅವರು ತುಂಬ ಕೋಆಪರೇಟಿವ್ ಆಗಿರ್ತಾರೆ. ಅದರಿಂದ ನನ್ನ ಸೇವೆ ಏನೇ ಇದ್ದರೂ ಈ ಶಾಲೆಯಲ್ಲಿನೇ ನಾನು ಸರ್ವಿಸ್ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಮಕ್ಕಳಿಗೆ ಆಡಲು ವಿಶಾಲವಾದ ಮೈದಾನವಿದೆ, ನುರಿತ ದೈಹಿಕ ಶಿಕ್ಷಕರಿದ್ದಾರೆ. ಹಾಗಾಗಿ ಇಲ್ಲಿ ಓದುವ ಮಕ್ಕಳು ಪಾಠದ ಜೊತೆಗೆ ಆಟದಲ್ಲೂ ಮುಂದಿದ್ದಾರೆ. ತಮ್ಮ ಶಾಲೆಯಲ್ಲಿ ಉತ್ತಮ ದೈಹಿಕ ಶಿಕ್ಷಕರಿದ್ದು ರಾಜ್ಯ ಮಟ್ಟದಲ್ಲಿ ಶಾಲೆಯ ಕೀರ್ತಿ ಹರಡಿದೆ ಎನ್ನುವ ಹೆಮ್ಮೆ ಹೆಡ್ ಮೇಡಮ್ ಲಲಿತಮ್ಮ ಅವರಿಗೆ. ಪರೇಡ್ ಗ್ರೌಂಡ್ನಲ್ಲಿ ನಡೆಯುವಂತಹ ಮಾರ್ಚ್ ಪಾಸ್ಟ್ ಅಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ತೆಗೆದುಕೊಳ್ಳುವಂತಹ ರಿಪಬ್ಲಿಕ್ ಡೇ ಆಗ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಅವ್ರು ತಗೊಳ್ಳೋ ಬಹುಮಾನಗಳನ್ನ ನೋಡಿ ಇಲ್ಲಿ ಜೋಡಿಸಿದ್ದೀವಿ.
ಮತ್ತು ಈಗ ಜನವರಿ 26 ತಗೊಂಡಿರೋ ಬಹುಮಾನ ಇಲ್ಲಿದೆ. ನಮ್ಮ ತಂಡದ ನಾಯಕರಾದಂತಹ ಮಕ್ಕಳ ಒಂದು ತಯಾರಿಯಲ್ಲಿ ನಮ್ಮ ನಿರ್ಮಲ್ ಕುಮಾರ್ ದೈಹಿಕ ಶಿಕ್ಷಕರು ಅವರು ಕೂಡ ನಿಮ್ಮ ಎದುರಿದ್ದಾರೆ. ಇದು ಒಂದು ಕೆಲಸದಲ್ಲಿ ತಮ್ಮನ್ನು ಅವಿರತವಾಗಿ ತೊಡಗಿಸ್ಕೊಂಡು ಪ್ರತಿ ವರ್ಷಕ್ಕೆ 2 ಬಾರಿ ನಮಗೆ ಪ್ರೈಸ್ನ ತಗೊಂಡು ಬರ್ತಾ ಇದ್ದಾರೆ. ಇದು ಒಂದು ನಮ್ಮ ಸೇವಾದಳ ಸಂಸ್ಥೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಷಯ. ಇದು ರಾಜ್ಯ ಪ್ರಶಸ್ತಿ ಆಗಿರೋದ್ರಿಂದ ಯಾವ ಶಾಲೆ ಒಂದು ರಾಜ್ಯ ಪ್ರಶಸ್ತಿಯನ್ನು ಇಷ್ಟು ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹೆಮ್ಮೆ ನಮ್ಮ ಭಾರತ ಸೇವಾದಳಕ್ಕಿದೆ. ನಮ್ಮ ಆಡಳಿತ ಮಂಡಳಿ ಈ ಎಲ್ಲ ಕೆಲಸಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾರತ್ ಸೇವಾದಳ್ ಶಾಲೆಯ ತಂಡ ಪ್ರತಿ ವರ್ಷ ಭಾಗವಹಿಸಿ ಅನೇಕ ಬಾರಿ ಪ್ರಥಮ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಇದಕ್ಕೆ ರೂವಾರಿ ದೈಹಿಕ ಶಿಕ್ಷಕ ನಿರ್ಮಲ್ ಕುಮಾರ್. ಇಲ್ಲಿಗೆ 94ರಲ್ಲಿ ಬಂದೆ. ಇಲ್ಲಿಗೆ ಬಂದು 19 ವರ್ಷ ಆಗಿದೆ. ರಾಷ್ಟ್ರದ ಒಳಿತಿಗಾಗಿ ಮತ್ತು ಈ ರಾಜ್ಯದ ನಾಡು ನುಡಿ ಸಂಸ್ಕೃತಿಯ